ಸಂಧಿವಾತ ಸಮಸ್ಯೆ ಬಂದಿದೆ ಅಂತ ಹೇಳಿ ಗೊತ್ತಾಗೋದು ಹೇಗೆ? ಅದಕ್ಕೆ ಇರ್ತಕ್ಕಂತಹ ಸಿಂಪ್ಟಮ್ಸ್ಗಳ ಬಗ್ಗೆ ತಿಳಿಸಿಕೊಡೋದಾದ್ರೆ. ಸಿಂಪ್ಟಮ್ಸ್ ಬಂದಾಗ ಮೇಯ್ನಾಗಿ ನೋವೇ ಇರುತ್ತೆ. ನೋವು ಅಂದರೆ ಏನು ಹೇಳೋದು, ತುಂಬ ಟಚ್ ಮಾಡುವಾಗ ಮುಟ್ಟಿದರೆ ಕೂಡ ತುಂಬ ನೋವು, ಟೆಂಡರ್ನೆಸ್ ಅಂತ ಹೇಳ್ತೀನಿ. ಆಮೇಲೆ ನಾವು ಟಚ್ ಮಾಡುವಾಗ ಆ ಒಂದು ಪರ್ಟಿಕ್ಯುಲರ್ ಜಾಯಿಂಟಲ್ಲಿ ಸ್ವಲ್ಪ ವಾಮ್ತ್ ಅಥವಾ ಹೀಟ್ ನಾವು ಏನು ಹೇಳೋದು, ವಿ ಕ್ಯಾನ್ ಫೀಲ್ ದ್ಯಾಟ್, ಆ ಥರ ನಮಗೆ ಕಾಣಿಸುತ್ತೆ. ಆಮೇಲೆ ಕೇಳಿದರೆ ಇದು ರಿಜಿಡ್ ಆಗುತ್ತೆ ಜಾಯಿಂಟ್. ಕೆಲವು ಟೈಮ್ ಏನಾಗುತ್ತೆ, ಮೂವ್ ಮಾಡಲಿಕ್ಕೆ ರೆಸ್ಟ್ರಿಕ್ಷನ್ ಆಗುತ್ತೆ, ರೆಸ್ಟ್ರಿಕ್ಟೆಡ್ ಮೂಮೆಂಟ್ ಅಂತ ಒಂದು ಬರುತ್ತೆ. ಸೊ ಆ ಮೂಮೆಂಟ್ ಹೆಂಗೆ ಬರುತ್ತೆ ಅಂದರೆ, ಇವಾಗ ಮೇ ಬಿ ಅದು ರೆಸ್ಟ್ ಇದ್ದಾಗ, ಅಂದರೆ ಇವಾಗ ಕಂಟಿನ್ಯೂಸ್ ಆಗಿ ರೆಸ್ಟ್ ಮಾಡಿ ಆಮೇಲೆ ನಾವು ಮೋಷನ್ ಶುರು ಆಗುವಾಗ ಬರುವಂಥ ಪೇಯ್ನ್ ಇರುತ್ತೆ. ಆಮೇಲೆ ಕೆಲವರಲ್ಲಿ ಕಂಟಿನ್ಯೂಸ್ ಮೋಷನಿಂದ ನಮಗೆ ಈ ರೀತಿ ರಿಜಿಡ್ ಅಥವಾ ಒಂಥರ ರೆಸ್ಟ್ರಿಕ್ಟೆಡ್ ಮೂಮೆಂಟ್ ಅಂತ ನಾವು ಕಂಡುಬರ್ಬೋದು. ಸೊ ಈ ಒಂದು ಸಿಂಪ್ಟಮ್ಸ್ ಎಲ್ಲ ನೋಡಿದರೆ ಇದೆಲ್ಲ ಮೇಜರ್ ಇರುವ ಸಿಂಪ್ಟಮ್ಸಲ್ಲಿ ಈ ರೀತಿ ಸ್ಟಿಫ್ನೆಸ್ಸು, ಪೇಯ್ನು, ಟೆಂಡರ್ನೆಸ್, ಈ ರೀತಿ ಇರೋ ಸ್ವೆಲ್ಲಿಂಗ್ ಕೂಡ ಇರುತ್ತೆ. ಸ್ವೆಲ್ಲಿಂಗ್ ಕೂಡ ಹೆಂಗೆ ಬರುತ್ತೆ ಅಂದರೆ, ಅದೇ ರೆಡ್ ಕಲರ್ ಆಗುತ್ತೆ. ನಮ್ಮ ಯಾವ ಜಾಯಿಂಟ್ ಅಫೆಕ್ಟ್ ಆಗಿದ್ದೀರೋ ಅದರಲ್ಲಿ ಮುಟ್ಟುವಾಗ ಅದು ವಾಮ್ತ್ ಇರುತ್ತೆ, ಹಾಗಾಗಿ ರೆಡ್ನೆಸ್ ಕೂಡ ಆಗುತ್ತೆ. ಜೊತೆಯಲ್ಲಿ ಸ್ವೆಲ್ಲಿಂಗ್ ಊತ ಬರೋದಾಗೋದು ಕೂಡ ಸಿಂಪ್ಟಮ್ಸ್ ಆಗಿ ನಾವು ಕಂಡುಬರ್ಬೋದು. ಓಕೆ, ಇನ್ನು ಸಂಧಿವಾತ ಸಮಸ್ಯೆ ಅಂತ ಹೇಳಿದಾಗ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯ ಚಿಕಿತ್ಸೆಯನ್ನು ಕೊಡ್ತೀರಾ? ಹಾಗೆ ಬೇರೆ ಹಾಸ್ಪಿಟಲ್ಗೆ ಕಂಪೇರ್ ಮಾಡಿದ್ರೆ ನಿಮ್ಮಲ್ಲಿ ಹೇಗೆ ಭಿನ್ನವಾಗಿ ನೀವು ಟ್ರೀಟ್ಮೆಂಟನ್ನು ಕೊಡ್ತೀರಾ? ಇವಾಗ ನಾವು ಹೋಮಿಯೋಪತಿ ಅಥವಾ ಹೋಮಿಯೋ ಕೇರಲ್ಲಿ ನಾವು ಟ್ರೀಟ್ಮೆಂಟ್ ಹೆಂಗೆ ಕೊಡ್ತೀನಿ ಅಂದರೆ, ಇವಾಗ ಅದರ್ ಕನ್ವೆನ್ಷನಲ್ ವೇ ಆಫ್ ಟ್ರೀಟ್ಮೆಂಟಿಂದ ನಮ್ಮದು ಟ್ರೀಟ್ಮೆಂಟ್ ಹೆಂಗೆ ಭಿನ್ನವಾಗಿರುತ್ತೆ ಅಥವಾ ಡಿಫ್ರೆಂಟ್ ಆಗಿರುತ್ತೆ ಅಂದರೆ, ನಮ್ಮದು ಅಪ್ರೋಚ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ನಾವು ಪೇಷಂಟ್ಸಿಗೆ ಇವಾಗ ಕಾನ್ಸ್ಟಿಟ್ಯೂಷನಲ್ ವೇ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀನಿ. ಸೊ ಆ ಒಂದು ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂಷನಲ್ ವೇ ಆಫ್ ಟ್ರೀಟ್ಮೆಂಟಿಂದ ನಾವು ಪೇಷಂಟಿನ ಕಂಪ್ಲೀಟಾಗಿ ಅನಲೈಸ್ ಮಾಡ್ತೀನಿ. ಯಾಕೆಂದರೆ ಅವ್ರಿಗೆ ಈ ರೀತಿ ಕಾಯಿಲೆ ಯಾವಾಗ ಬಂದಿದೆ, ಹೆಂಗೆ ಆಗಿದೆ, ಅವ್ರದ್ದು ಕಂಪ್ಲೀಟ್ ಹಿಸ್ಟ್ರಿನ ನಾವು ಅನಲೈಸ್ ಮಾಡ್ತೀವಿ. ಜೊತೆಯಲ್ಲಿ ಅವ್ರದ್ದು ಸಿಂಪ್ಟಮ್ಸ್ ಕೂಡ ನಾವು ನೋಡ್ತೀನಿ. ಇವಾಗ ನಾನು ಆಲ್ರೆಡಿ ಸಿಂಪ್ಟಮ್ಸಲ್ಲಿ ಹೇಳಿದ್ದೀನಿ ಏನಂದರೆ, ಕೆಲವರಲ್ಲಿ ಕಂಟಿನ್ಯೂಸ್ ಮೋಷನಿಂದ ಅವರಿಗೆ ರೆಸ್ಟ್ರಿಕ್ಟ್ ಅಥವಾ ಸ್ಟಿಫ್ನೆಸ್ ಬರುವಂಥ, ಕೆಲವರಲ್ಲಿ ರೆಸ್ಟ್ ಇದ್ದಾಗ ಸ್ಟಿಫ್ನೆಸ್ ಆಗಿ ಮತ್ತು ಕಂಟಿನ್ಯೂ ಮೋಷನ್ ಮಾಡುವಾಗ ಅದು ಕಮ್ಮಿ ಆಗೋದಂತ. ಸೊ ಈ ಒಂದು ಸಿಂಪ್ಟಮಿಂದನೇ ಮೆಡಿಸಿನ್ಸ್ ಕೂಡ ಡಿಫ್ರೆಂಟ್ ಆಗುತ್ತೆ. ಸೊ ಅದಕ್ಕೆ ಒಂದೊಂದು ಸಿಂಪ್ಟಮ್ ನಾವು ಅನಲೈಸ್ ಮಾಡ್ತಾ ಒಂದೊಂದು ಸಿಂಪ್ಟಮ್ ಕೂಡ ವೆರೈಟಿಯಾಗಿ ಸಿಗೋ ಅಂತ. ಸೊ ಅದಕ್ಕೆ ಎಲ್ಲ ಸಿಂಪ್ಟಮ್ಸ್ನ ಅನಲೈಸ್ ಮಾಡಿ ನಾವು ಪೇಷಂಟ್ಸಿಗೆ ಕಾನ್ಸ್ಟಿಟ್ಯೂಷನಲ್ ವೇ ಆಫ್ ಟ್ರೀಟ್ಮೆಂಟ್ ಅಂತ ಒಂದು ಮಾತ್ರ ಕೂಡ ಇರುತ್ತೆ. ಜೊತೆಯಲ್ಲಿ ನಮಗೆ ಸ್ಪೆಸಿಫಿಕ್ ಆಗಿರೋ ಮೆಡಿಸಿನ್ಸ್ ಕೂಡ ಇರುತ್ತೆ. ಅವರದ್ದು ಒಂದೊಂದು ಸಿಂಪ್ಟಮ್ಸ್ ಅನಲೈಸ್ ಮಾಡಿ ಅವರಿಗೆ ಸ್ಪೆಸಿಫಿಕ್ ಆಗಿರೋ ಮೆಡಿಸಿನ್ಸ್ ಬೇಕು ಅಂತ ಇದ್ದಾಗ ಅದು ಕೂಡ ನಾವು ಅವರಿಗೆ ಪ್ರೊವೈಡ್ ಮಾಡ್ತೀನಿ. ಸೊ ನಮ್ಮ ಮೆಡಿಸಿನ್ಸ್ ತಗೊಳ್ತಾ ಏನಾಗುತ್ತೆ ಅಂದರೆ, ಅವರದ್ದು ಸಿಂಪ್ಟಮ್ಸ್ ಇಂಪ್ರೂವ್ ಆಗ್ತಾ ಅವರದ್ದು ಜನರಲ್ ಆಗಿರೋ ಹೆಲ್ತ್ ಕೂಡ ಇಂಪ್ರೂವ್ ಆಗೋ ಥರ ಮೆಡಿಸಿನ್ಸ್ನ ನಾವು ಕೊಡ್ತೀವಿ. ಸೊ ಇವಾಗ ಸೈಡ್ ಎಫೆಕ್ಟ್ಸ್ ಆಗಲಿ ಅಥವಾ ಇವಾಗ ಮೆಡಿಸಿನ್ಸ್ ತಿಂದಾದ ನಂತರ ಬಾಡಿ ಹೀಟ್ ಜಾಸ್ತಿ ಆಗೋದು, ಮೋಷನಲ್ಲಿ ಸ್ವಲ್ಪ ಕಾನ್ಸ್ಟಿಪೇಷನ್ ಥರ ಆಗೋದು, ಈ ರೀತಿ ಇರೋ ಯಾವ ರೀತಿಯಲ್ಲಿ ಸೈಡ್ ಎಫೆಕ್ಟ್ಸ್ ಆಗಲಿ ಏನೂ ಇರಲ್ಲ. ಕಂಪ್ಲೀಟಾಗಿ ಸೇಫ್ ಆ್ಯಂಡ್ ಏನು ಹೇಳೋದು, ಪೇಷಂಟಿಗೆ ಕೂಡ ಜೆಂಟಲ್ ಆಗಿರೋ ರೀತಿಯಲ್ಲಿ ಮೆಡಿಸಿನ್ಸ್ನ ನಾವು ಕೊಡ್ತೀವಿ. ಓಕೆ ಡಾಕ್ಟರ್, ಸಂಧಿವಾತ ಯಾವ ಏಜ್ ಫ್ಯಾಕ್ಟರ್ನಲ್ಲಿ ಕಂಡು ಬರುತ್ತೆ? ಜೊತೆಗೆ ಪುರುಷರಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುತ್ತಾ ಅಥವಾ ಮಹಿಳೆಯರಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುತ್ತಾ? ಇವಾಗ ಏಜ್ ಫ್ಯಾಕ್ಟರ್ ನೋಡಿದರೆ ಅದೇ ರೊಮ್ಯಾಟೋಯ್ಡ್ ಆರ್ಥರೈಟಿಸ್ ಅಂದರೆ ಒಂದು ಆಟೋಇಮ್ಯೂನ್ ಡಿಸಾರ್ಡರ್ ಇದೆ. ಸೊ ಅದಕ್ಕೆ ಆ ಒಂದು ಕಾಯಿಲೆ ನಿಮಗೆ ಬೇಕು ಅಂತ ಏಜ್ ನೋಡಿದರೆ ನಾವು ಒಂದು 30+ ನಾವು ಶುರು ಮಾಡ್ತಾ ನೋಡ್ಬೋದು ರೊಮ್ಯಾಟೋಯ್ಡ್ ಆರ್ಥರೈಟಿಸ್ ಫ್ಯಾಕ್ಟರ್ನ. ಆಮೇಲೆ ಇನ್ನೊಂದು ಆಸ್ಟಿಯೋ ಆರ್ಥರೈಟಿಸ್ ಬಂದಾಗ ಅದು ನಮ್ಮದು ಜಾಸ್ತಿಯಾಗಿ ಒಂದು ಏಜ್ ನೋಡಿದರೆ 45+ ಇದ್ದಾಗ ಜಾಸ್ತಿಯಾಗಿ ಕಾಣ್ಬರೋದಂತ. ಇದು ಜಾಸ್ತಿಯಾಗಿ ಮಹಿಳೆಯರಲ್ಲಿ ಅಂದರೆ ಫಿಮೇಲ್ಸಲ್ಲಿ ಜಾಸ್ತಿ ಕಾಣ್ಬರುವಂಥ, ಮೇಲ್ಕಿಂತ ಫಿಮೇಲ್ಸಲ್ಲಿ ಜಾಸ್ತಿ ಹೆಚ್ಚಾಗಿ ಈ ರೀತಿಯ ಕಾಯಿಲೆನ ಕಂಡುಬರ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.